ಹಾಯ್ ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಚೈತ್ರ. ನಾನಿವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಫ್ರೈಡೇ ಈವ್ನಿಂಗ್ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಫ್ರೈಡೇ ಅಂದಮೇಲೆ ಆ್ಯಸ್ ಯೂಶ್ವಲ್ ಪೂಜೆ ಇರಲೇಬೇಕಲ್ವ. ಅದರಲ್ಲೂ ಈವ್ನಿಂಗ್ ಪೂಜೆ ತುಂಬಾ ಸ್ಪೆಷಲ್. ಸೊ ಈವ್ನಿಂಗ್ ಪೂಜೆ ಕೂಡ ನಡೀತಾ ಇದೆ. ಇವಾಗ ಮಕ್ಕಳೆಲ್ಲರೂ ಕೂಡ ಪಾರ್ಕಿಗೆ ಆಟ ಆಡೋದಕ್ಕೆ ಹೋಗಿದ್ದಾರೆ ನಮ್ಮಪ್ಪ ಜೊತೆ. ನಾನು ಈಗಾಗಲೇ ಅಮ್ಮನ ಮನೆಗೆ ಬಂದಿರೋದು ನಿಮ್ಮೆಲ್ರಿಗೂ ಗೊತ್ತೇ ಇದೆ ರಜಕ್ಕೆ. ಸೊ ಇಲ್ಲಿ ಬಂದಾಗ ಮಕ್ಕಳು ಅಪ್ಪನ ಜೊತೆ ಪಾರ್ಕಿಗೆ ಎವ್ರಿ ಈವ್ನಿಂಗ್ ಹೋಗ್ತಾನೆ ಇರ್ತಾರೆ. ಅಲ್ಲೋಗಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಬರ್ತಾರೆ. ಅವ್ರು ಇಲ್ದಿದ್ದಾಗ ಮನೆ ತುಂಬಾ ಸೈಲೆಂಟಾಗಿರುತ್ತೆ, ಕ್ಲೀನಾಗಿರುತ್ತೆ ಅಂತಲೇ ಹೇಳ್ಬೋದು. ಸೊ ಆ ಸೈಲೆಂಟಲ್ಲಿ ಆರಾಮಾಗಿ ನೆಮ್ಮದಿಯಾಗಿ ಪೂಜೆ ಮಾಡ್ಕೊಳ್ಳೋಣ ಅಂತ ಹೇಳಿ ಪೂಜೆ ಕೂಡ ಮಾಡ್ತಾಯಿದ್ದೀನಿ. ಅವ್ರು ಬಂದುಬಿಟ್ರೆ ಬರೀ ಗಜಿಬಿಜಿ ಅಂತಲೇ ಇರ್ತಾರೆ. ನಾನು ಗಂಟೆ ಹೊಡಿತೀನಿ, ನಾನು ಪೂಜೆ ಮಾಡ್ತೀನಿ ಅಂತ ಇಬ್ಬರು ಕೂಡ ಕಿತ್ತಾಡ್ತಾರೆ. ಒಬ್ಬರು ಏನಾದ್ರು ಮಾಡ್ತೀನಿ ಅಂತ ಸ್ಟಾರ್ಟ್ ಮಾಡಿದ್ರೆ ಇನ್ನೊಬ್ಬರು ಕೂಡ ನಾನು ಮಾಡ್ತೀನಿ ಅಂತ ಹೇಳಿ ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೋಸ್ಕರ ಯಾರೂ ಬೇಡ ಅಂತ ಹೇಳಿ ಅವರಿಬ್ಬರನ್ನು ಕಳಿಸಿ ಆಮೇಲಿಂದ ನೆಮ್ಮದಿಯಾಗಿ ಪೂಜೆ ಮಾಡೋಣ ಅಂತ ಹೇಳಿ ಇವಾಗ ಪೂಜೆ ಕೂಡ ಸ್ಟಾರ್ಟ್ ಮಾಡ್ತಾ ಇರುವಂಥದ್ದು. ಶುಕ್ರವಾರ ಸಂಜೆ ಪೂಜೆ ಮಾಡೋದು ತುಂಬಾ ಒಳ್ಳೆಯದು. ಬೆಳಗಿನ ಪೂಜೆಗಿಂತನೂ ಸಂಜೆ ಪೂಜೆ ತುಂಬಾ ಶ್ರೇಷ್ಠ ಅಂತ ಹೇಳ್ತಾರೆ. ಲಕ್ಷ್ಮಿ ಬರುವ ಗಳಿಗೆ ಗೋಧೂಳಿ ಸಮಯ, ಶುಕ್ರವಾರ ದಿನ ತುಂಬಾ ಶ್ರೇಷ್ಠವಾದ ಸಮಯ ಅಂತ ಕೂಡ ಹೇಳ್ತಾರೆ. ಅದಕ್ಕೋಸ್ಕರ ಸಂಜೆ ಯಾವತ್ತೇ ಶುಕ್ರವಾರ ಮಂಗಳವಾರ ಆಗಿರಲಿ ಸಂಜೆ ಪೂಜೆನ ತಪ್ಪಿಸಬಾರ್ದು ಅಂತ ಕೂಡ ಹೇಳ್ತಾರೆ. ಅದೇ ರೀತಿಯಲ್ಲಿ ನಮ್ಮನೇಲೂ ಕೂಡ ಪೂಜೆ ಇವಾಗ ನಡೀತಾ ಇದೆ. ನಾವು ಇಲ್ದಿದ್ದಾಗ ಅಮ್ಮನೇ ಎಲ್ಲನೂ ಕೂಡ ಮಾಡ್ಕೋತಾರೆ. ನಾವಿದ್ದಾಗ ಈ ರೀತಿ ಪೂಜೆ ಅಥವಾ ಸಣ್ಣ ಪುಟ್ಟದ ಕೆಲಸಗಳನ್ನ ನಾವು ಕೂಡ ಶೇರ್ ಮಾಡಿಕೊಂಡು ಮಾಡ್ತಾ ಇರ್ತೀವಿ. ಆಲ್ಮೋಸ್ಟ್ ಎಲ್ಲ ಕೆಲಸ ಅಮ್ಮನೇ ಮುಗಿಸ್ಬಿಡ್ತಾರೆ. ಅವ್ರು ನಮಗೆ ಮಾಡೋದಕ್ಕೆ ಕೊಡೋದಿಲ್ಲ. ಅಲ್ಲೂ ಮಾಡ್ತಿರ್ತೀರಾ, ಇಲ್ಲೂ ಏನು ಮಾಡ್ತೀರಾ ಅಂತ ಹೇಳಿ ಅವರೇ ಎಲ್ಲನೂ ಮುಗಿಸ್ತಾರೆ. ಬೆಳಗ್ಗೆನೂ ಕೂಡ ನಾವೆದ್ದರೆ ನಾವು ಕಸ ಗುಡಿಸ್ತೀವಿ, ಮನೆ ಒರೆಸ್ತೀವಿ ಅಂತ ಹೇಳಿ ಅವರೇ ನಾವು ಹೇಳೋದಕ್ಕೂ ಮುಂಚೆನೇ ಎದ್ದು ಅವರೇ ಎಲ್ಲನೂ ಕೂಡ ಮಾಡಿಬಿಟ್ಟಿರ್ತಾರೆ. ಟಿಫನ್ ಅಥವಾ ಇನ್ನೇನಾದರೂ ಸಣ್ಣ ಪುಟ್ಟ ಕೆಲಸ ಈ ರೀತಿದಿದ್ದರೆ ಮಾತ್ರ ನಾವು ಮಾಡ್ಕೊಳ್ಳೋ ಅಂಥದ್ದು. ಅದರಲ್ಲಿ ಈ ಪೂಜೆ ಕೂಡ ಒಂದು. ಫುಲ್ ರೆಸ್ಟ್ ಅಂತಲೇ ಹೇಳ್ಬೋದು. ಆರಾಮಾಗಿ ರೆಸ್ಟ್ ಮಾಡಿ ರಿಲ್ಯಾಕ್ಸ್ ಮಾಡಿಕೊಂಡು ಓಡಾಡಿಕೊಂಡು ಮಕ್ಕಳ ಜೊತೆ ಮಾತಾಡಿಕೊಂಡು ಇರೋ ಅಂಥದ್ದು ಈ ಹಾಲಿಡೇಸ್ ಜರ್ನಿ ನಮ್ಮದು ಕಳೆಯುತ್ತೆ ಅಂತಲೇ ಹೇಳ್ಬೋದು. ನನ್ನ ತಂಗಿ ಕೂಡ ಬಂದಿರ್ತಾಳೆ. ಸೊ ನಮ್ಮ ಮಾತಂತೂ ನಾವಿರುವಷ್ಟು ದಿನವೂ ಮುಗಿಯೋದೇ ಇಲ್ಲ. ಅಷ್ಟು ಮಾತಿರುತ್ತೆ. ಒಂದಿನ 2 ದಿನದ ಮಾತಲ್ಲ, ನಾವಿಬ್ಬರು ಎಷ್ಟು ದಿನ ಇರ್ತೀವಿ ಅಷ್ಟು ದಿನವೂ ಕೂಡ ಅಷ್ಟೊಂದು ಮಾತಿರುತ್ತೆ. ಅದೇನು ಮಾತಿರುತ್ತೆ ಅನ್ನೋದು ನಮಗೂ ಕೂಡ ಗೊತ್ತಿರೋದಿಲ್ಲ. ಅದು ಟಾಪಿಕ್ಕು ಕೂಡ ಇಂಥದ್ದೇ ಟಾಪಿಕ್ ಬೇಕು ಅಂತ ಕೂಡ ಇರೋದಿಲ್ಲ. ಏನೋ ಒಂದು ರ್ಯಾಂಡಮಾಗಿ ಮಾತಾಡ್ತಿರ್ತೀವಿ, ಅದ್ರದ್ದೇ ಅಷ್ಟು ಮಾತು ಕಂಟಿನ್ಯೂ ಆಗೋಗಿರುತ್ತೆ. ಸೊ ಇದೇ ರೀತಿ ನಿಮ್ಮ ಅಕ್ಕ ತಂಗಿರ ಜೊತೆನೂ ಕೂಡ ನೀವು ಹೀಗೆ ಇರ್ತೀರಾ ಅಂತ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಒಂದು ಅಕ್ಕ ತಂಗಿ, ಅಣ್ಣ ತಮ್ಮ ಅಥವಾ ಅಕ್ಕ ತಮ್ಮ ಈ ರೀತಿ ಎಲ್ಲ ಇರುವಂಥದ್ದು ತುಂಬಾ ಬ್ಲೆಸ್ಸಿಂಗ್ಸ್ ಅಂತಲೇ ಹೇಳ್ಬೋದು. ಈಗಿನ ಜನ್ರೇಷನ್ ನಮ್ಮನ್ನು ಸೇರಿಸಿ ಹೇಳೋದಾದರೆ ಒಂದೇ ಮಕ್ಕಳು ಸಾಕು ಅಂತ ಅಂದ್ಕೊಂಡ್ಬಿಡ್ತೀವಿ. ಬಟ್ ಈ ರೀತಿ ನಮ್ಮ ಬಾಂಡಿಂಗ್ ನೋಡಿದಾಗ ನಮ್ಮ ಮಕ್ಕಳಿಗೆ ನಾವೇ ಎಲ್ಲೋ ಮೋಸ ಮಾಡ್ತಿದ್ದೀವಿ ಅಂತ ಕೂಡ ಅನಿಸುತ್ತೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಸೊ ನಿಮಗೆ ನಿಮ್ಮ ಅಕ್ಕ ತಂಗಿ ಜೊತೆ ಯಾವ ರೀತಿ ಬಾಂಡಿಂಗ್ ಇದೆ ಅಂತ ಕೂಡ ಕಮೆಂಟ್ ಮೂಲಕ ನನಗೆ ತಿಳಿಸಿ. ನಾನು ಕೂಡ ಓದಿ ಖುಷಿ ಕೂಡ ಪಡ್ಕೊತೀನಿ. ನನಗೆ ನನ್ನ ತಂಗಿಗಂತೂ ತುಂಬಾ ಒಳ್ಳೆ ಬಾಂಡಿಂಗ್ ಇದೆ. ಇಬ್ಬರು ಏನು ನಾವು ಅಷ್ಟೇ ಚೆನ್ನಾಗಿರ್ತೀವಿ ಅಂತ ಅಲ್ಲ, ಕಿತ್ತಾಡ್ತೀವಿ, ಜಗಳ ಕೂಡ ಆಡ್ತೀವಿ. ಈಗ ಮಾತಾಡ್ತಾನೆ ಏನೋ ಒಂದಕ್ಕೆ ಆರ್ಗ್ಯುಮೆಂಟ್ ಕೂಡ ಆಗೋಗುತ್ತೆ, ಅದು ಜಗಳ ಕೂಡ ಆಗುತ್ತೆ. ಅದೇ ಫ್ರ್ಯಾಕ್ಷನ್ ಆಫ್ ಸೆಕೆಂಡಲ್ಲಿ ಮತ್ತೆ ಇಬ್ಬರು ಒಂದಾಗಿ ಹೋಗ್ತೀವಿ. ಸೊ ಅದಕ್ಕೋಸ್ಕರನೇ ನಮ್ಮಮ್ಮ ನಾವಿಬ್ಬರು ಏನಾದರೂ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದರೆ ನಾವಿಬ್ಬರ ಮಧ್ಯಕ್ಕೆ ಬರೋದಿಲ್ಲ. ಜಸ್ಟ್ 1-2-3 ಸೆಕೆಂಡಲ್ಲಿ ಮತ್ತೆ ಅದು ಟರ್ನಾಗಿ ಹೋಗುತ್ತೆ ನಮ್ಮಿಬ್ಬರ ಮಧ್ಯ ಬಂದವ್ರಿಗೇನೆ ಅಂತ ಹೇಳ್ಬೋದು. ಹಾಗೆ ಅವತ್ತು ಸ್ನ್ಯಾಕ್ಸ್ ಕೂಡ ತಂದಿದ್ರು ಅಪ್ಪ. ಆಚೆ ಪಾರ್ಕಿಗೆ ಹೋದಾಗ ಮಕ್ಕಳೆಲ್ಲ ಕೇಳಿದ್ರು ಅಂತ ಹೇಳಿ ಬರುವಾಗ ಹಾಗೆ ಗೋಬಿ ನೂಡಲ್ಸ್ ಎಲ್ಲನೂ ಕೂಡ ತಂದಿದ್ರು. ಇವಾಗೆಲ್ಲ ಕಲರ್ಲೆಸ್ ಮಾಡಬೇಕು ಅಂತ ಹೇಳಿ ಯಾರೂ ಕೂಡ ಕಲರ್ ಆ್ಯಡ್ ಮಾಡ್ತಾ ಇಲ್ಲ. ಇಲ್ಲಿ ಮೈಸೂರಿನಲ್ಲಿ ಬ್ಯಾಂಗ್ಳೂರಿಗೆ ಕಂಪೇರ್ ಮಾಡಿದ್ರೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ನಮ್ಮ ಹೆಬ್ಬಾಳ್ ಚಾಟ್ ಸೆಂಟರಲ್ಲಂತೂ ಫುಲ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಚಾಟ್ ಸ್ಟ್ರೀಟಲ್ಲಿ. ಸೊ ಇಲ್ಲಿ ಮಕ್ಕಳೆಲ್ಲರೂ ಕೂಡ ಸ್ನ್ಯಾಕ್ಸ್ನ ಎಂಜಾಯ್ ಮಾಡ್ತಾ ಇದ್ದಾರೆ ಪಾರ್ಕಿಂದ ಬಂದು. ನಾವು ಕೂಡ ಅವ್ರ ಜೊತೆ ಕೂತ್ಕೊಂಡು ಸ್ನ್ಯಾಕ್ಸ್ ಎಲ್ಲ ತಿಂದು ಟಿ ವಿ ನೋಡ್ತಾ ಮಾತಾಡ್ತಾ ಕೂತಿದ್ವಿ. ಹಾಗೆ ಇಲ್ಲಿ ಇವರು ತುಂಬ ದಿನ ಆಯ್ತಲ್ವ ಹಾಲಿಡೇಸ್ ಕೊಟ್ಟು, ಏನು ಕೂಡ ಓದ್ತಾ ಇಲ್ಲ, ಬರೀ ಆಟ ಆಡ್ತಿದ್ದಾರೆ ಅಂತ ಹೇಳಿ ನನ್ನ ತಂಗಿ
ಅವರಿಗೆ ಸ್ವಲ್ಪ ಓದೋದ ಕಡೆನೂ ನಾಲೆಡ್ಜ್ ಬರಲಿ ಅಂತ ಜಸ್ಟ್ ಒಂದು 1 ಅವರ್ ದಿನ ಏನಾದರೂ ಬರೆಸೋ ಅಂಥದ್ದನ್ನ ಮಾಡ್ತಾ ಇದ್ದಾಳೆ. Thank you for sourcing. Open your books, Chid Baba. Ma'am, I simply like to. First you have to read. Afterwards you write, okay? Ma'am, I'm good too, ma'am. What? Tell me what is this? Don't know, right? Anar. Anar means in English pomegranate. In Kannada Bija. dalimbe. Ase anar. Anar. Idu ಮಾಮೂಲಿ small idu big in Kannada in Hindi also Charvita mango in Kannada mango means in Kannada ಹಣ್ಣು ಯಾವ ಹಣ್ಣು ಮಾವಿನ ಹಣ್ಣು ಆಮ್ ಅಂದ್ರೆ ಹಿಂದಿಲಿ ಕನ್ನಡದಲ್ಲಿ ಏನಾಗುತ್ತೆ ಇನ್ ಇಂಗ್ಲಿಷ್ ಮ್ಯಾಂಗೋ ಮ್ಯಾಂಗೋ ಟು ಟೆಲ್ ಫಾಸ್ಟ್ಲಿ ಇಮಲಿ ಇಮಲಿ ಅಂದ್ರೇನು ಕನ್ನಡದಲ್ಲಿ ಏನು ಹುಣಸೆ ಹಣ್ಣು ಇಂಗ್ಲಿಷ್ ಅವ್ರಿಗೆ ಇದುವರೆಗೂ ಹಿಂದಿ ಸಬ್ಜೆಕ್ಟ್ ಇರಲಿಲ್ಲ. ಈಗ ನೆಕ್ಸ್ಟ್ ಬರುವಂಥ ಕ್ಲಾಸ್ಗಳಲ್ಲಿ ಹಿಂದಿ ಸಬ್ಜೆಕ್ಟ್ ಇದೆ. ಅದಕ್ಕೋಸ್ಕರ ಇಲ್ಲೇ ಅಂಗಡೀಲಿ ಒಂದು ಹಿಂದಿ ಕಾಪಿ ರೈಟಿಂಗ್ ತರಿಸಿ ಪ್ರಾಕ್ಟೀಸ್ನ ಮಾಡಿಸ್ತಾ ಇದ್ದಾಳೆ. ಲೆಟರ್ಸ್ ಬಗ್ಗೆ ಸ್ವಲ್ಪ ಅದ್ರ ಬಗ್ಗೆ ಒಂದು ನಾಲೆಡ್ಜ್ ಇದ್ದರೆ ಸ್ಕೂಲಿಗೆ ಹೋದಾಗ ಪಿಕಪ್ ಆಗ್ತಾರೆ ಅನ್ನೋದೊಂದಕ್ಕೋಸ್ಕರ ಅದನ್ನು ಮಾಡಿಸ್ತಾ ಇದ್ದಾಳೆ. ಒಂದೊಂದು ದಿನ ಟೇಬಲ್ಸ್, ಒಂದಿನ ಹಿಂದಿ, ಒಂದಿನ ಇಂಗ್ಲೀಷ್ ಲೆಟರ್ಸ್ಗಳು ಈ ರೀತಿಯಲ್ಲಿ ಮಾಡಿಸ್ತಾ ಇರ್ತಾಳೆ. ಹಾಗೆ ತಿಂಡಿ ಇಲ್ಲಿ ಒಂದು ನಾನು ರೆಸಿಪಿ ಕೂಡ ಶೇರ್ ಮಾಡ್ಕೋತಾ ಇದ್ದೀನಿ, ಮಶ್ರೂಮ್ ಬಿರಿಯಾನಿನ. ಇಲ್ಲಿ ಒಂದು 2 ಪ್ಯಾಕೆಟಷ್ಟು ಮಶ್ರೂಮ್ನ ತಗೊಂಡು ಕ್ಲೀನ್ ಮಾಡಿ ಕಟ್ ಮಾಡಿ ಇಟ್ಕೊಂಡಿರುವಂಥದ್ದು. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಎಲ್ಲನೂ ಕೂಡ ಮಿಕ್ಸಿಗೆ ಹಾಕ್ಕೊತಾ ಇರೋದು. ಹಾಗೆ ಪುದೀನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಬೇಕಾಗತ್ತೆ. ಕ್ಲೀನಾಗಿ ನೈಸ್ಗೆ ಪೇಸ್ಟ್ ಮಾಡ್ಕೊಬೇಕು. ತುಂಬಾ ಚೆನ್ನಾಗಿರುತ್ತೆ ಈ ರೆಸಿಪಿ. ಹಾಗೆ ಇಲ್ಲೊಂದು 4 ಟೊಮೆಟೊ ತೊಗೊಂಡಿರೋವಂಥದ್ದು. ಇಲ್ಲಿ ಒಗ್ಗರಣೆಗೆ ಒಂದು 4 ಹಸಿಮೆಣಸಿನ್ಕಾಯಿ, 1-2 ಈರುಳ್ಳಿ, ಪುದೀನ ಸೊಪ್ಪು, ಹಾಗೆ ಪಲಾವ್ ಎಲೆ, ಸೋಂಪು, ಚಕ್ಕೆ, ಲವಂಗ, ಏಲಕ್ಕಿ, ಹಾಗೆ ಸ್ವಲ್ಪ ಗೋಡಂಬಿಯನ್ನು ತಗೊಂಡು ಒಂದು 5ರಿಂದ 6 ಸ್ಪೂನು ಆಯಿಲ್ನ ಹಾಕಿ ಇದನ್ನೆಲ್ಲ ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇರುವಂಥದ್ದು. ಇದೆಲ್ಲ ಚೆನ್ನಾಗಿ ಫ್ರೈ ಆಗಬೇಕಾಗತ್ತೆ. ಫ್ರೈ ಆದ ನಂತರ ಈರುಳ್ಳಿ, ಹಸಿಮೆಣಸಿನ್ಕಾಯಿ, ಪುದೀನ ಸೊಪ್ಪು ಇದೆಲ್ಲನೂ ಕೂಡ ಒಗ್ಗರಣೆಗೆ ಹಾಕ್ಕೊತಾ ಇರೋವಂಥದ್ದು. ಇದನ್ನು ನಾವು ರುಬ್ಬಕ್ಕೂ ಕೂಡ ಹಾಕ್ಕೊಂಡಿದ್ದೀವಿ. ಈ ರೀತಿ ಒಗ್ಗರಣೆಗೂ ಕೂಡ ಹಾಕ್ಕೊಂಡಾಗ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಇದು ತುಂಬಾ ಟೇಸ್ಟಿಯಾದ ರೆಸಿಪಿ, ಮಸ್ಟ್ ಟ್ರೈ ಅಂತಲೇ ಹೇಳ್ತೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಬಿಸಿನೀರು ಕೂಡ ಇಟ್ಕೊಂಡಿರೋವಂಥದ್ದು. ಇವಾಗ ಇದಕ್ಕೆ ರುಬ್ಬಿರೋವಂಥ ಮಸಾಲೆನ ಹಾಕ್ಕೊತಾ ಇದ್ದಾರೆ. ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಂಡಿರಬೇಕು, ನೈಸ್ ಪೇಸ್ಟ್ ಆಗಿರಬೇಕು. ಈ ರೆಸಿಪಿ ಬಂದು ನನ್ನ ತಂಗಿ ಮಾಡಿರೋವಂಥದ್ದು. ತುಂಬಾ ಚೆನ್ನಾಗಿದೆ. ಮಶ್ರೂಮ್ ಬದಲಿಗೆ ಚಿಕನ್ ಹಾಕ್ತು ಅಂದರೆ ಚಿಕನ್ ಬಿರಿಯಾನಿ ಕೂಡ ಅದೇ ರೀತಿ ಟೇಸ್ಟ್ ಇರುತ್ತೆ. ಅಷ್ಟು ಚೆನ್ನಾಗಿ ಟೇಸ್ಟ್ ಇತ್ತು. ಇದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಬೇಕಾಗತ್ತೆ. ಯಾವುದೇ ಮಸಾಲೆ ಐಟಮ್ಸ್ ಆಗಲಿ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿ ಅದ್ರ ಹಸಿ ಸ್ಮೆಲ್ಲೆಲ್ಲ ಹೋದಾಗ ರುಚಿ ಇನ್ನೂ ಹೆಚ್ಚಾಗತ್ತೆ ಅಂತಲೇ ಹೇಳ್ಬೋದು.
ಹಾಗೆ ಇವಾಗ ಮತ್ತೆ ಸ್ವಲ್ಪ ಟೊಮೆಟೊ ಒಗ್ಗರಣೆಗೆ ಹಾಗೆ 2 ಟೊಮೆಟೊ ಅಷ್ಟು ಪೇಸ್ಟ್ ಕೂಡ ಮಾಡಿಕೊಂಡು ಹಾಕೊತಾ ಇರುವಂಥದ್ದು. ಒಗ್ಗರಣೆಗೆ ಕಟ್ ಮಾಡಿರುವಂಥ 1-2 ಟೊಮೆಟೊನ ಹಾಕೊತಾ ಇರುವಂಥದ್ದು. ಈ ರೀತಿ ಹಾಕೋದ್ರಿಂದ ಪೇಸ್ಟ್ ಮಾಡಿದ್ದು ಹಾಗೆ ಈ ರೀತಿ ಒಗ್ಗರಣೆಗೆ ಹಾಕೋದು ಎರಡನ್ನೂ ಮಾಡೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಕೊಡುತ್ತೆ. ಅದಕ್ಕೋಸ್ಕರ ಈ ರೀತಿ ಮಾಡ್ಕೊಳ್ಳೋದು. ಟೊಮೆಟೊ ಎಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆ ರುಬ್ಬಿರುವಂಥ ಟೊಮೆಟೊ ಕೂಡ ಇದಕ್ಕೆ ಹಾಕಿ ಅದ್ರದ್ದು ಹಸಿ ಸ್ಮೆಲ್ ಹೋಗೋವರೆಗೂ ಆಯಿಲಲ್ಲೇ ಚೆನ್ನಾಗಿ ಫ್ರೈ ಮಾಡಬೇಕಾಗತ್ತೆ. ಯಾರಿಗೆಲ್ಲ ಮಶ್ರೂಮ್ ತುಂಬಾ ಫೇವ್ರೇಟ್ ಇರುತ್ತೆ ಅಂಥವ್ರು ಈ ರೆಸಿಪಿ ಮಾಡಿಕೊಂಡ್ರೆ ಇನ್ನೂ ತುಂಬಾ ಇಷ್ಟಪಡ್ತೀರಾ ಮಶ್ರೂಮ್ನ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿತ್ತು ಈ ರೆಸಿಪಿ. ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟಲ್ಲಿ ತಿಳಿಸಿ. ಇವಾಗ 1 ಸ್ಪೂನಷ್ಟು ಅಚ್ಕಾರದ ಪುಡಿ, 1 ಸ್ಪೂನಷ್ಟು ಧನಿಯಾ ಪುಡಿ, ಹಾಗೆ ಗರಂ ಮಸಾಲ, ಹಾಗೆ ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊಂಡಿರುವಂಥದ್ದು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಆಯಿಲಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಇದು ಯಾವುದನ್ನು ಕೂಡ ಮಿಕ್ಸಿಗೆ ಹಾಕಿ ಒಂದೇ ಸಲ ಗ್ರೈಂಡ್ ಮಾಡಿದ್ರೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಈ ರೀತಿ ಒಂದಾದ್ರ ನಂತರ ಒಂದನ್ನು ಆ್ಯಡ್ ಮಾಡ್ತಾ ಆಯಿಲಲ್ಲಿ ಫ್ರೈ ಮಾಡ್ತಾ ಹೋದರೆ ಅದರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಒಂದೇ ಸಾರಿ ಖಾರದ ಪುಡಿ, ಧನಿಯಾ ಪುಡಿ ಎಲ್ಲನೂ ಕೂಡ ಹಾಕಿ ಮಿಕ್ಸಿಲಿ ಗ್ರೈಂಡ್ ಮಾಡಿ ಹಾಕಿದ್ರೆ ಅದ್ರ ಟೇಸ್ಟ್ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಬಿರಿಯಾನಿ ಪೌಡರ್ ಕೂಡ ಆ್ಯಡ್ ಮಾಡ್ಕೊತಾ ಇರೋದು. ಇದು ತುಂಬಾ ನಾವು ಮಾಡ್ತಿರೋ ಮಶ್ರೂಮ್ ಬಿರಿಯಾನಿಗೆ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಹಾಗೆ ಒಂದು 3-4 ಸ್ಪೂನಷ್ಟು ಮೊಸರನ್ನ ಕೂಡ ಆ್ಯಡ್ ಮಾಡ್ಕೊತಾ ಇದ್ದಾರೆ. ಈ ಮೊಸರು ಹಾಕಿದಾಗ ಆ ಹುಳಿ ಅಂಶ ಏನಿದೆ ಅದು ಚೆನ್ನಾಗಿ ಬಿಟ್ಕೊಂಡು ಟೇಸ್ಟ್ ಕೊಡುತ್ತೆ. ಹಾಗೆ ಅದ್ರ ಟೆಕ್ಸ್ಚರ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೊಸರು, ಒಂದು 3-4 ಸ್ಪೂನು ಮೊಸರು ಕೂಡ ಆ್ಯಡ್ ಮಾಡ್ಕೊತಾ ಇರೋವಂಥದ್ದು. ಇದೆಲ್ಲ ಚೆನ್ನಾಗಿ ಆಯಿಲಲ್ಲಿ ಫ್ರೈ ಆದ ನಂತರ ಈಗ ಮಶ್ರೂಮ್ ಕೂಡ ಆ್ಯಡ್ ಮಾಡ್ಕೊತಾ ಇರೋದು. ಮಶ್ರೂಮ್ ಬಿರಿಯಾನಿಗೆ ನೀವು 1 ಪ್ಯಾಕೆಟ್ ತಂದು 2 ಪಾವು 3 ಪಾವು ಅಕ್ಕಿ ಹಾಕಿ ಮಾಡ್ತೀನಿ ಅಂದರೆ ಅಷ್ಟು ಟೇಸ್ಟ್ ಸಿಗೋದಿಲ್ಲ. ಯಾಕೆಂದರೆ ಮಶ್ರೂಮೇ ಕಾಣಿಸೋದಿಲ್ಲ, ಬರೀ ಅನ್ನ ತಿಂದಂಗೆ ಆಗುತ್ತೆ. ನೀವು ಎಷ್ಟು ಅಳತೆಗೆ ಮಾಡ್ತೀರಾ ಅದ್ರ ಸಮಕ್ಕೆ ನೀವು ಮಶ್ರೂಮ್ ತಂದರೆ ಆ ಊಟ ಮಾಡುವಾಗ ಏನು ಮಾಡ್ತೀವಿ ಒಂದೊಂದು ತುತ್ತಿಗೂ ಸಿಗುತ್ತಲ್ವ, ಆವಾಗ ಅದ್ರ ಮಜಾ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಇದನ್ನು ಕೂಡ ಮಸಾಲೆ ಒಟ್ಟಿಗೆ ಫ್ರೈ ಮಾಡಿ ಆ ಮಸಾಲೆ ಎಲ್ಲ ಅದಕ್ಕೆ ಇಟ್ಕೊಳ್ಳೋ ರೀತಿಲಿ ಫ್ರೈ ಆಗಲಿ ಒಂದು 2 to 3 ಮಿನಿಟ್ಸ್. ಅದಕ್ಕೆ ಈಗ ವಾಶ್ ಮಾಡಿ ಇಟ್ಕೊಂಡಿರೋವಂಥ ಅಕ್ಕಿನೂ ಕೂಡ ಆ್ಯಡ್ ಮಾಡ್ಕೊತಾ ಇರೋವಂಥದ್ದು. 1 ಲೋಟ ಅಕ್ಕಿಗೆ 2 ಲೋಟ ನೀರು ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಬಾಸುಮತಿ ಅಕ್ಕಿ ಏನು ಯೂಸ್ ಮಾಡ್ತಾ ಇಲ್ಲ. ಇನ್ ಕೇಸ್ ಯಾರಾದ್ರು ಬಾಸುಮತಿ ಅಕ್ಕಿಲಿ ಮಾಡೋದಾದರೆ ಅದು ಇನ್ನೂ ಕೂಡ ಚೆನ್ನಾಗಿರುತ್ತೆ. ನಾವಿಲ್ಲಿ ಮಾಮೂಲಿ ಸೋನಾ ಮಸೂರಿ ಅಕ್ಕಿಲೇ ಮಾಡ್ತಾ ಇರೋವಂಥದ್ದು. ನೀವು ಬಾಸುಮತಿ ಅಕ್ಕಿಲಿ ಮಾಡಿದ್ರೆ ಇನ್ನೂ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಹಾಗೆ ಈ ರೀತಿ ಬಾತ್ ಐಟಮ್ಸ್ ಎಲ್ಲ, ಬಿರಿಯಾನಿ ಐಟಮ್ಸ್ ಎಲ್ಲ ಮಾಡುವಾಗ ತಣ್ಣೀರು ಬದಲಿಗೆ ಈ ರೀತಿ ಬಿಸಿನೀರು ಕಾಯಿಸಿ ಹಾಕೋದ್ರಿಂದ ತುಂಬ ಚೆನ್ನಾಗಿ ಕುಕ್ ಆಗುತ್ತೆ. ಈ ಅಗ್ಲು ಥರ ಎಲ್ಲ ಇರೋದಿಲ್ಲ. ಹಾಗೆ ಬೇಗನೂ ಕೂಡ ಕುಕ್ ಆಗುತ್ತೆ. ಜಸ್ಟ್ 1 ವಿಷಲ್ ಕೊಟ್ಟರೆ ಸಾಕಾಗುತ್ತೆ. ಸೊ ಅಳತೆಗೆ ತಕ್ಕಷ್ಟು ನೀರು ಹಾಕಿ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟು ಸಾಲ್ಟ್ ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡಿಕೊಂಡು ಅದು ಒಂದು ಕುದಿ ಬರೋವರೆಗೂ ವೆಯ್ಟ್ ಮಾಡಿ ಆನಂತರ ಟೇಸ್ಟ್ ನೋಡಿ ಇನ್ನೊಂದು ಸ್ವಲ್ಪ ಏನಾದರೂ ಸಾಲ್ಟ್ ಅಥವಾ ಖಾರ ಬೇಕು ಅಂದರೆ ಆ್ಯಡ್ ಮಾಡಿ ಆನಂತರ ಲಿಡ್ ಕ್ಲೋಸ್ ಮಾಡ್ಬೋದು. ಹಾಗೆ ಒಂದು ಅರ್ಧ ಹೋಳು ಲೆಮನ್ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀವಿ. ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ. ಸೊ ಲಾಸ್ಟ್ ಫೈನಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಉದುರಿಸಿ ಲಿಡ್ ಕ್ಲೋಸ್ ಮಾಡಿ ಜಸ್ಟ್ 1 ವಿಷಲ್ ಬಂದರೆ ಸಾಕಾಗತ್ತೆ. ಸೊ ಇವಾಗ ವಿಷಲ್ ಎಲ್ಲ ಫುಲ್ ಕೂಲ್ ಆಗಿದೆ. ವಾವ್, ನೋಡ್ತಾ ಇರ್ಬೋದಲ್ವಾ ಎಷ್ಟು ಎಮ್ಮಿಯಾಗಿ ಕಾಣಿಸ್ತಾ ಇದೆ. ನಾನು ಇವಾಗ ಎಡಿಟ್ ಮಾಡ್ತಿದ್ರು ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಒಂದು ಸಾರಿ ಟ್ರೈ ಮಾಡಿ. ಇದನ್ನು ಕ್ಲೀನಾಗಿ ಮೇಲಿಂದ ಕೆಳಗೆ ತನಕ ಒಂದು ಮಿಕ್ಸ್ ಕೊಟ್ಟು ಮತ್ತೆ ಒಂದು 5 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿ, ಆವಾಗ ಅದು ದಮ್ ಕಟ್ಟುತ್ತೆ.
ನೀರು ಅಳತೆ ಎಲ್ಲ ಕರೆಕ್ಟಾಗಿದ್ದರೆ ನೋಡಿ, ಯಾವುದೇ ರೀತಿ ಅದು ಗಟ್ಟಿ ಎಲ್ಲ ಆಗಿಲ್ಲ, ಅಗ್ಲಗ್ಲು ಥರನೂ ಆಗಿಲ್ಲ, ಈ ಕಡೆ ನೀರು ಥರನೂ ಅನ್ನ ಆಗಿಲ್ಲ, ತುಂಬಾ ಚೆನ್ನಾಗಿದೆ. ಈ ಕ್ಲೀನಾಗಿ ಒಂದು ಮಿಕ್ಸ್ ಕೊಟ್ಟು ಒಂದು 5 ಮಿನಿಟ್ಸ್ ಲಿಡ್ ಕ್ಲೋಸ್ ಮಾಡಿ ಅದು ದಮ್ ಕಟ್ಟತ್ತೆ. ಸೊ ಇವಾಗ ನೀವು ಬಿಸಿ ಬಿಸಿಯಾಗಿ ಸರ್ವ್ ಮಾಡ್ಬೋದು. ಮೇಲೆ ಒಂದು ಸ್ಪೂನ್ ತುಪ್ಪ ಕೂಡ ಆ್ಯಡ್ ಮಾಡಿ ಸರ್ವ್ ಮಾಡ್ಬೋದು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗೋಣ ಮತ್ತೊಂದು ವಿಡಿಯೋದಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.